ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಅಸ್ತರ್ ಬ್ಲೌಸ್ ಒಂದು ಕಟ್ ಮಾಡಿ ತೋರಿಸೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ. ಇವತ್ತಿಂದು ಈ ವಿಡಿಯೋದಲ್ಲಿ ಅಸ್ತರ್ ಮಾತ್ರ ಕಟಿಂಗ್ ತೋರಿಸ್ತೀನಿ. ಇದು ಮೇನ್ ಕ್ಲಾತು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಬ್ಲೌಸ್ ಲೆಂತ್ 11.5 ಇದೆ. ಅವರು 1 ಇಂಚ್ ಎಕ್ಸ್ಟ್ರಾ ಇಡು ಅಂತ ಹೇಳಿದ್ದಾರೆ. 1 ಇಂಚ್ ಎಕ್ಸ್ಟ್ರಾ ಅಂದರೆ 11.5 ಪ್ಲಸ್ 1 ಇಂಚ್ ಅಂದರೆ 12.5 ಆಗುತ್ತೆ. ಹಾಗೆ ನಂದು ಸ್ಟಿಚಿಂಗಿಗೆ 1 ಇಂಚು 13.5 ಇಂಚ್ ತೊಗೊಳ್ತಿದ್ದೀನಿ. ಬಟ್ಟೆನ ಸ್ವಲ್ಪ ಇಸ್ತ್ರಿ ಮಾಡ್ಕೊಂಡ್ರು ನಡೀತದೆ, ಆದರೆ ಇದು ನೆಟ್ಟೆಡ್ ಇದೆ, ಅದಕ್ಕೆ ನಾನು ಇಸ್ತ್ರಿ ಮಾಡ್ಕೊಳ್ತಿಲ್ಲ. ಬ್ಲೌಸು ಈ ಬೇರೆ ಅರ್ಬಿ ಅದಾದರೆ ನಾವು ಇಸ್ತ್ರಿ ಮಾಡಿಕೊಂಡು ಇದ್ರೆ ನಮಗೆ ಅಳತೆ ತೊಗೊಳಿಕ್ಕೆ ತುಂಬ ಈಸಿ ಆಗುತ್ತೆ. ಇದು ನೆಟ್ಟೆಡ್ ಆಗಿರೋದ್ರಿಂದ ನಾನು ಇಸ್ತ್ರಿ ಮಾಡ್ಕೊಳ್ತಿಲ್ಲ, ಹಾಗೆ ತೊಗೊಳ್ತಿದ್ದೀನಿ. ಜಸ್ಟ್ ಬಟ್ಟೆನ ಉಲ್ಟಾ ಹೊಲಿಸಿ ತೊಗೊಳ್ಬೇಕು ಯಾವತ್ತಿದ್ರು. ಚೆಸ್ಟ್ ಮೆಜರ್ಮೆಂಟ್ 9.5 ಇದೆ. 9.5ಗೆ 2 ಇಂಚ್ ಎಕ್ಸ್ಟ್ರಾ ಮಾಡಬೇಕು. 9.5, 10.5, 11.5 ತೊಗೊಳ್ತೇನೆ ರೀ. 11.5 ತೊಗೊಂಡು 11.5 ಚೆಸ್ಟು, ಹಾಗೆ ಎಷ್ಟು 13.5 ಲೆಂತ್ ಅಂದರೆ ಬ್ಲೌಸ್ ಉದ್ದ ಬರುತ್ತೆ ನೋಡಿ. ಅವರು ಕ್ಲಾತ್ ಒಂದು ಸ್ವಲ್ಪ ಒಳ್ಳೆ ಅಸ್ತರ್ ಕೊಟ್ಟಿದ್ದಾರೆ, ಚೆನ್ನಾಗಿ. ಅದು ನೆಟ್ಟೆಡ್ ಇದೆಯಲ್ಲ, ತಿಳುವಂಥ ಅಸ್ತರ್ ಹಾಕಿದರೆ ಅದು ಒಂಥರ ಬಟ್ಟೆ ಏನಾಗುತ್ತೆ, ಜೋತ್ ಬಿದ್ದಾಗುತ್ತೆ. ಅದಕ್ಕೆ ಇದು ಒಳ್ಳೆಂಥ ಕ್ಲಾತ್ ಕೊಟ್ಟಿದ್ದಾರೆ ಅವರ. ತುಂಬ ಚೆನ್ನಾಗಿ ಕುಣುತ್ತೆ ಬ್ಲೌಸು ಕೂಡ ನೋಡಿ. 9.5 ಇತ್ತಲ್ಲ ಚೆಸ್ಟ್ ಮೆಜರ್ಮೆಂಟ್, 10.5, 11.5. ಬಟ್ಟೆನ 2 ಫೋಲ್ಡ್ ಆಗಿ ನೀಟಾಗಿ ಮಡ್ಚ್ಕೊಂಡು 11.5 ಬರೋವರೆಗೆ ಡಬಲ್ ಫೋಲ್ಡ್ ಮಾಡಿ ಇಟ್ಕೊಂಡು ನೋಡಿ, ಈ ಥರ ಇಟ್ಕೊಂಡು ಎಲ್ಲ ಕಡೆ ಚೆಕ್ ಮಾಡಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ನೀವು ಅಡ್ಜಸ್ಟ್ ಮಾಡಿಕೊಂಡು 11.5 ಇಂಚ್ ಬರೋ ಹಾಗೆ ನೋಡಿಕೊಂಡು ನೀಟಾಗಿ ಬಟ್ಟೆ ಹಾಕ್ಕೊಳ್ಳಿ. ನಾನು ಹೇಳೋ ಥರ ಮೆಜರ್ಮೆಂಟಲ್ಲಿ ನೀವು ಕಟಿಂಗ್ ಮಾಡಿದರೆ ಬ್ಲೌಸ್ ತುಂಬಾ ನೀಟಾಗಿ ಕೂತ್ಕೊಳ್ಳುತ್ತೆ, ಹಾಗೆ ಚೆನ್ನಾಗೂ ಇರುತ್ತೆ. ನೀವು ಅಸ್ತರ್ ಬ್ಲೌಸ್ ಆದರೆ ಮಾತ್ರ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು. ಆಗ ನಾನು ಲೆಂತಿದು ಕಾಣಿಸಿರ್ಕಿಲ್ಲ ಇದನ್ನು ಮಾಡಿದ್ದು, ಸೊ ಮತ್ತೆ ಮಾಡಿ ತೋರಿಸ್ತಿದ್ದೀನಿ ನೋಡಿ. 11.5 ಇದೆ, ಅವರು ಪ್ಲಸ್ 1 ಇಂಚ್ ಎಕ್ಸ್ಟ್ರಾ ಹೇಳಿದ್ದಾರೆ, ನಾನು 1 ಇಂಚ್ ಎಕ್ಸ್ಟ್ರಾ ತೊಗೊಳ್ತಿದ್ದೀನಿ. ಅಂದರೆ 1 ಇಂಚ್ ಎಕ್ಸ್ಟ್ರಾ ಅಂದರೆ ಇದು ಅಸ್ತರ್ ಬ್ಲೌಸ್ ಅಲ್ವಾ, ಹಾಗಾಗಿ ಅದೇನು ಮಾಡೋದಿರುತ್ತೆ, ಹಚ್ಚಿ ಹೊಲಿಯೋದಿರುತ್ತೆ ಅಥವಾ ಏನಾದರೂ ಇರುತ್ತೆ, ಮಡ್ಚೋದಿರಲ್ಲ ಕೆಳಗೆ ಬೆನ್ಪಟ್ಟಿ, ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ತೊಗೋತಿದ್ದೀನಿ. ಅದೇ ನೀವು ಟಿಪ್ ಟಾಪ್ ಟೈಪ್ ಥರದ್ದು ತೊಗೊಂಡ್ರೆ ಅದಕ್ಕೆ 1.5 ಇಂಚ್ ಮಡ್ಚೋದಕ್ಕೆ, ಹಾಗೆ ಅರ್ಧ ಇಂಚ್ ಶೋಲ್ಡ್ರಿಗೆ 2 ಇಂಚ್ ತೊಗೊಳ್ಬೇಕಾಗತ್ತೆ. ಇದು ಅಸ್ತರ್ ಬ್ಲೌಸ್ ಆಗಿರೋದ್ರಿಂದ 1 ಇಂಚ್ ಅಷ್ಟೇ ಸಾಕು. ಒಬ್ಬೊಬ್ಬರು ಇದಕ್ಕೆ ಅಸ್ತರ್ ಬ್ಲೌಸ್ಗೂ ಬೆನ್ಪಟ್ಟಿ ಮಾಡ್ಕೋತಾರೆ. ಬೆನ್ಪಟ್ಟಿ ಮಾಡಿಕೊಂಡ್ರೂ ಕೂಡ ಬೇರೆ ಬಟ್ಟೆದು ಮಾಡಬೇಕಾಗತ್ತೆ, ಇದು ಅಷ್ಟೊಂದು ನೀಟ್ ಆಗಲ್ಲ. ಇದು 1 ಇಂಚ್ ಅಷ್ಟೇ ತೊಗೊಳ್ಬೇಕು ನೋಡಿ. ಈ ಥರ 11.5 ಇದ್ದದ್ದು ಪ್ಲಸ್ 1 ಇಂಚ್ ಅವ್ರದ್ದು, ಹಾಗೆ ನಾವು 1 ಇಂಚ್ 13.5 ಇಂಚಿಗೆ ಈ ಥರ ಮಾರ್ಕ್ ಹಾಕ್ಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ತಿದ್ದೀನಿ. ಹಾಗೆ ಶೋಲ್ಡ್ರ್ ತೊಗೊಳ್ಬೇಕು. ಇದು ನೆಕ್ ವಿಡ್ತ್ ಅಂದರೆ ನಾವು ಎಷ್ಟು ಅಗಲ ರೌಂಡ್ ತೊಗೊಳ್ಬೇಕು ಅನ್ನೋದು 2 ಇಂಚ್ ಇಟ್ಕೊಳ್ತಿದ್ದೀನಿ. ಹಾಗೆ 3 ಇಂಚ್ ಶೋಲ್ಡ್ರ್, 3 ಇಂಚ್ ಶೋಲ್ಡ್ರ್. ಅದು ಫುಲ್ ಶೋಲ್ಡ್ರು 11 ಬಂದಿತ್ತು, 10 ಬಂದಿತ್ತು, ನಾನು ತೋರಿಸ್ಲಿಲ್ಲ, ಅದು ವಿಡಿಯೋ ಕಟ್ ಆಗಿದೆ ನೋಡಿ. 5 ಇಂಚ್ ಬಂತಲ್ವ, ಕರೆಕ್ಟ್ ಇದೆ. 10 ಇಂಚ್ ಇತ್ತು, ಅದರದ್ದು ಅರ್ಥ ಆದರೆ 5 ಇಂಚು ಕರೆಕ್ಟ್ ಬರುತ್ತೆ. ಅದ್ರದ್ದು ಅಳತೆ ಹಾಕ್ಕೊಂಡು, ಅಂದರೆ ಹೆಚ್ಚಾನೆಚ್ಚು ಏನಂತಾರೆ, ಸಣ್ಣಗಿರ್ತಾರಲ್ವ ತೆಳ್ಳಗೆ, ಅವ್ರಿಗೆ 2 ಇಂಚಿದೆ ನೆಕ್ ಸಾಕು. ಅಂದರೆ ತುಂಬ 2.5, 3 ಇಂಚ್ ಇಟ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ. ನೆಕ್ ನೋಡಿ, ನೆಕ್ ಈ ಕಡೆ ಫ್ರಂಟ್ ನೋಡಿ ಇದು, ಹಾಗೆ ಈ ಕಡೆದು ಬ್ಯಾಕ್. ಇದು ಫ್ರಂಟ್ ಕಡೆ ನಾನು 6.5ವರೆಗೆ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ತೀನಿ ನೋಡಿ. ಈ ಥರ ಮಾರ್ಕ್ ಹಾಕೊಂಡ ನಂತರ ನೋಡಿ, ಈ ಥರ ನೀಟಾಗಿ ಹಾಕ್ಕೊಳ್ಳಿ ಮಾರ್ಕ್.
ಕಾಣಿಸ್ತಿದೆಯಲ್ವ ಲೈನ್? ನಿಮಗೂ ಎಷ್ಟು ಕೆಳಗೆ ಬ್ರಾಡ್ ಬೇಕಲ್ವಾ, ಅಷ್ಟು ಬ್ರಾಡ್ ಅಂದರೆ ರೌಂಡು ನಿಮ್ಗೆ ಎಷ್ಟು ಅಗಲ ಬೇಕಲ್ವಾ ನೋಡ್ಕೊಂಡು ತಗೊಳ್ಳಿ. ಆದರೆ ಮೇಲೆ ಶೋಲ್ಡ್ರ್ ತೆಗೆಯುವಾಗ ಮಾತ್ರ 2 ಇಂಚ್ ತೊಗೊಳ್ಬೇಕು. ಅಲ್ಲಿ ಜಾಸ್ತಿ ಮಾಡಬಾರ್ದು. ಅಲ್ಲಿ ಜಾಸ್ತಿ ಮಾಡೋದ್ರಿಂದ ಶೋಲ್ಡ್ರ್ ಡ್ರಾಪ್ ಆಗುತ್ತೆ, ಭುಜ ಜಾರುತ್ತೆ ಅಂತಾರಲ್ಲ, ಸೊ ಅದರಿಂದ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ಕೆಳಗಡೆ ಮಾತ್ರ ನಿಮ್ಗೆ ಎಷ್ಟು ಅಗಲ ಬೇಕಲ್ಲ ಅಷ್ಟು ತೊಗೊಳ್ಬೋದು. ಹಾಗೆ ಇದು ಬಗಲು 5 ಇಂಚ್ ಇದೆ. 5 ಇಂಚಿಗೆ ಈಗ ಫ್ರಂಟಿಂದು ಮಾತ್ರ ಮಾರ್ಕ್ ಹಾಕ್ಕೊಳ್ತಿದ್ದೀನಿ, ಬ್ಯಾಕಿಂದ ಆಮೇಲೆ ಹಾಕ್ಕೊಳ್ತೀನಿ. ನೋಡಿ ಹೀಗೆ ರೌಂಡ್ ಶೇಪ್ ತಗೊಳ್ಬೇಕು. ಹಾಗೆ ಈಗ ಸೈಡ್ ಬ್ಯಾಕಿಂದ ತೊಗೊಳ್ತಿದ್ದೀನಿ 5 ಇಂಚು ಬಗಲು ಈ ಥರ. ಇಲ್ಲಿ 1.5 ಇಂಚಿಗೆ ರೌಂಡ್ ಕಟ್ ತೊಗೊಳ್ತಿದ್ದೀನಿ. ಅಂದರೆ ಹಿಂದಿಂದು ಸ್ವಲ್ಪ ಒಂದು 1/2 ಇಂಚ್ ಎಕ್ಸ್ಟ್ರಾ ಇರಬೇಕು. ಫ್ರಂಟಿಗೆ 1 ಇಂಚಿನಷ್ಟು ಅಷ್ಟೇ ಹಿಂಗೆ ರೌಂಡ್ ತೊಗೊಳ್ಬೇಕು ಶೇಪ. ಫ್ರಂಟ್ ಇಂಚಿಗೆ ಹಾಗೆ ಬ್ಯಾಕ್ ಇಂಚಿಗೆ 1/2 ಇಂಚ್ ಎಕ್ಸ್ಟ್ರಾ ಇರಬೇಕು. ಇಲ್ಲಿ ನೋಡಿ ನಾನು ಕ್ರಾಸ್ ಪಟ್ಟಿ ಮಾರ್ಕ್ ಹಾಕ್ಕೊಳ್ತಿದ್ದೀನಿ. ಈ ಕಡೆಯಿಂದ 3 ಇಂಚು ನೋಡಿ ಈ ಥರ ಲೈನ್ ಹಾಕ್ಕೊಳ್ಬೇಕು. ಈ ಕಡೆಯಿಂದ 3 ಇಂಚು, ಹಾಗೆ ಆ ಸೈಡಿಂದ 2.5 ಇಂಚ್. 2 ಅಂದರೆ ಒಂದು 2.5 ಇಂಚ್ ಅಂದರೆ ಒಂದು 1/2 ಇಂಚ್ ಹೋಗುತ್ತೆ ಮಾರ್ಕಿಗೆ, ಇದು ಸ್ಟಿಚಿಂಗಿಗೆ 2 ಇಂಚ್ ಬರುತ್ತೆ. ಹಾಗೆ ಈ ಕಡೆ 3 ಇದ್ದಲ್ಲಿ 2.5 ಬರುತ್ತೆ. ಆ ಕಡೆ ಎಷ್ಟು 13.5 ತೊಗೊಂಡಿದ್ರಲ್ವ, ಈ ಕಡೆ ಲಾಸ್ಟ್ ಲೈನ್ ಹಾಕ್ಕೊಳ್ಬೇಕಲ್ವ. 13.5 ಅಂದರೆ 12.5 ಬೇಕು ಅವರಿಗೆ. ಇಲ್ಲಿ 1.5 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಅಂದರೆ 12.5 ಅಂದರೆ 13.5 14 ಇಂಚ್ ಇಲ್ಲಿ ಬರಬೇಕು. ಅಲ್ಲಿ 13.5. ಇಲ್ಲಿ ಫ್ರಂಟಲ್ಲಿ 1.5 ಇಂಚ್ ಎಕ್ಸ್ಟ್ರಾ ಬರಬೇಕು. ಶೋಲ್ಡ್ರಿಗೆ 1/2 ಇಂಚು, ಕ್ರಾಸ್ ಪಟ್ಟಿಯಲ್ಲಿ 1 ಇಂಚ್ ಹೋಗುತ್ತೆ. ಇಷ್ಟೇ ಮಾರ್ಕು. ಇದೆಲ್ಲ ಆದಮೇಲೆ ಕಟ್ ಮಾಡೋಣ. ಫುಲ್ಲು ನಾನು ಇಲ್ಲಿ ಮಾರ್ಕ್ ಹಾಕಿದ್ನಲ್ವ, ಇದು ನೋಡಿ, ಇದು ಕ್ರಾಸ್ ಬೆಲ್ಟ್ ಕಟ್ ಮಾಡ್ತಿದ್ದೀನಿ. ಕ್ರಾಸ್ ಬೆಲ್ಟ್ ಇದು. ಹಾಗೆ ಇದು ಬ್ಯಾಕ್ ಆರ್ಮೋಲ್ ಶೇಪ್ ತಗೊಳ್ತಿದ್ದೀನಿ ನೋಡಿ. ನೀವು ಅಸ್ತರ್ ಕಟ್ ಮಾಡುವಾಗ ಕರೆಕ್ಟ್ ಮಾರ್ಕ್ ಹಾಕ್ಕೊಂಡು ಕಟ್ ಮಾಡಿ. ಅದೇ ನೀವು ಇದು ಮೇನ್ ಕ್ಲಾತ್ ಕಟ್ ಮಾಡ್ತಿರ್ತೀರ, ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಬಿಟ್ಟು ಕಟ್ ಮಾಡಬೇಕು. ಸ್ಟಿಚಿಂಗ್ ಮಾಡುವಾಗ ಸ್ವಲ್ಪ ಬಟ್ಟೆ ಬೇಕು, ಆಮೇಲೆ ನೀವು ಕಟ್ ಮಾಡ್ಕೊಳ್ಳಿ. ಇದು ಬ್ಯಾಕಿಂದ ಕಟ್ ಮಾಡ್ಕೊಳ್ತಿದ್ದೀನಿ ನೋಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮೇನ್ ಕ್ಲಾತ್ ಕಟ್ ಮಾಡೋದು ತೋರಿಸ್ತೀನಿ. ಇದು ವಿಡಿಯೋ ಲೆಂತ್ ಆಯಿತು. ಓಕೆ, ಬಾಯ್ ಫ್ರೆಂಡ್ಸ್.